ಸ್ನೇಹಿತರೆ ನಮಸ್ಕಾರ. ನೀವು ಬನಶಂಕರಿ ಅಮ್ಮನವರ ಮೂಲ ನೆಲೆ ಆ ಭವ್ಯ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ನಡೆಯೋ ಬನಶಂಕರಿ ಜಾತ್ರೆ ನೋಡಿದ್ರೆ ಅಕ್ಷರಶಃ ನೀವು ಫಿದಾ ಆಗೋದು ಗ್ಯಾರಂಟಿ. ಇದು ಬೆಂಗಳೂರಿನ ಜಾತ್ರೆಗಿಂತ ಕಂಪ್ಲೀಟ್ ಡಿಫರೆಂಟ್. ಇಲ್ಲಿ ಬರೀ ಭಕ್ತಿ ಮಾತ್ರವಲ್ಲ, ಉತ್ತರ ಕರ್ನಾಟಕದ ಅಪ್ಪಟ ಪ್ರೀತಿ, ಆ ಸಂಸ್ಕೃತಿ ಮತ್ತು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರೋ ಒಂದು ಬೃಹತ್ ಇತಿಹಾಸವೇ ಕಣ್ಣ ಮುಂದೆ ಬರುತ್ತೆ. ಇದನ್ನ ಪ್ರೀತಿಯಿಂದ ಬನದ ಹುಣ್ಣಿಮೆ ಜಾತ್ರೆ ಅಂತಲೂ ಕರೀತಾರೆ. ಚಾಲುಕ್ಯರ ಕಾಲದ ಇತಿಹಾಸ, ಇದು ಬನದೇವಿಯ ಸಾಮ್ರಾಜ್ಯ. ಸ್ನೇಹಿತರೆ, ಈ ದೇವಸ್ಥಾನದ ಕಥೆ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಸುಮಾರು 7ನೇ ಶತಮಾನದಲ್ಲಿ ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಈ ದೇವಸ್ಥಾನದ ಉಲ್ಲೇಖ ಇದೆ. ಪುರಾಣಗಳ ಪ್ರಕಾರ ದುರ್ಗಾಮಾಸುರ ಅನ್ನೋ ಕ್ರೂರ ರಾಕ್ಷಸ ಜನರನ್ನ ಕಾಡ್ತಿದ್ದಾಗ ದೇವಿಯು ಅವನನ್ನ ಸಂಹರಿಸಿ ಇಲ್ಲಿನ ಅರಣ್ಯದಲ್ಲಿ ನೆಲೆಸಿದ್ರಿಂದ ಈಕೆಗೆ ಬನಶಂಕರಿ ಅಥವಾ ಶಾಕಾಂಬರಿ ಅನ್ನೋ ಹೆಸರು ಬಂತು. ಇವತ್ತು ನಾವು ನೋಡೋ ಈ ಭವ್ಯ ದೇವಸ್ಥಾನವನ್ನ 1750ರಲ್ಲಿ ಮರಾಠ ಸೇನಾಪತಿ ಪರಶುರಾಮ ಭಾವು ಅವರು ಜೀರ್ಣೋದ್ಧಾರ ಮಾಡಿಸಿದ್ರು. ಇದು ಇಡೀ ದಕ್ಷಿಣ ಭಾರತದ ಜನರ ಪಾಲಿನ ಅತ್ಯಂತ ಪವಿತ್ರವಾದ ಮತ್ತು ಪವರ್ಫುಲ್ ಆದ ಶಕ್ತಿ ಪೀಠಗಳಲ್ಲಿ ಒಂದು. ಇಲ್ಲಿನ ಮಣ್ಣಿನ ಕಣ ಕಣದಲ್ಲೂ ಚಾಲುಕ್ಯರ ಶೌರ್ಯದ ವಾಸನೆ ಇಂದಿಗೂ ಇದೆ. ಬನದ ಹುಣ್ಣಿಮೆ ಅಥವಾ ರಥೋತ್ಸವದ ಆರ್ಭಟ. ಈ ಮೆಗಾ ಜಾತ್ರೆ ಶುರುವಾಗುವುದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರೋ ಬನದ ಹುಣ್ಣಿಮೆಯ ದಿನ. ರಥೋತ್ಸವದ ಗತ್ತು. ವಿಶಾಲವಾದ ಹರಿದ್ರ ತೀರ್ಥ ಕೆರೆಯ ಪಕ್ಕದಲ್ಲೇ ಇರೋ ಈ ಬೃಹತ್ ಮರದ ರಥವನ್ನ ಬಣ್ಣ ಬಣ್ಣದ ಪತಾಕೆಗಳು ಮತ್ತು ಹೂವುಗಳಿಂದ ಅಲಂಕರಿಸಿ ಎಳೆಯುವಾಗ ಸಾವಿರಾರು ಭಕ್ತರು ಏಕಕಾಲಕ್ಕೆ ಬನಶಂಕರಿ ದೇವಿ ಕಿ ಜೈ ಅಂತ ಕೂಗುವ ದೃಶ್ಯ ನೋಡೋದೇ ಒಂದು ಪುಣ್ಯ. ಆ ರಥದ ಗಾತ್ರ ಮತ್ತು ಅದರ ಮೇಲಿರೋ ಕಲಾಕೃತಿಗಳು ನಮ್ಮ ಪೂರ್ವಜರ ಎಂಜಿನಿಯರಿಂಗ್ ಬುದ್ಧಿವಂತಿಕೆಗೆ ಸಾಕ್ಷಿ. ಹರಿದ್ರ ತೀರ್ಥ. ದೇವಸ್ಥಾನದ ಎದುರಿಗಿರೋ ಬೃಹತ್ ಕಲ್ಯಾಣಿಗೆ ಹರಿದ್ರ ತೀರ್ಥ ಅಂತ ಕರೀತಾರೆ. ಈ ಕೆರೆಯ ದಂಡೆಯ ಮೇಲೆ ಕುಳಿತು ಜಾತ್ರೆಯ ಗಲಾಟೆ ನೋಡ್ತಿದ್ರೆ ಯಾವುದೋ ಹಳೆ ಕಾಲದ ವೈಭವದ ದಿನಗಳಿಗೆ ವಾಪಸ್ ಹೋದ ಫೀಲ್ ಬರುತ್ತೆ. ಕೆರೆಯ ಸುತ್ತಲೂ ಇರೋ ಕಲ್ಲಿನ ಮಂಟಪಗಳು ಇವತ್ತಿಗೂ ಚಾಲುಕ್ಯರ ಕಾಲದ ಕಲೆಗಾರಿಕೆಯನ್ನ ಸಾರಿ ಹೇಳ್ತವೆ. ಇಲ್ಲಿ ಸ್ನಾನ ಮಾಡಿ ಅಮ್ಮನ ದರ್ಶನ ಪಡೆಯೋದು ಭಕ್ತರ ಪಾಲಿನ ಪರಮ ಪವಿತ್ರ ಕಾರ್ಯ. ನಾಟಕ ಕಂಪನಿಗಳ ಅಡ್ಡ ಮತ್ತು ಸಂಗೀತ ನಾಟಕಗಳ ವೈಭವ. ಬಾದಾಮಿ ಬನಶಂಕರಿ ಜಾತ್ರೆಯ ಅತಿ ದೊಡ್ಡ ಮತ್ತು ವಿಶಿಷ್ಟ ಹೈಲೈಟ್ಸ್ ಅಂದ್ರೆ ಇಲ್ಲಿರೋ ವೃತ್ತಿ ರಂಗಭೂಮಿ ನಾಟಕ ಕಂಪನಿಗಳು. ನೈಟ್ ಲೈಫ್. ಉತ್ತರ ಕರ್ನಾಟಕದ ಫೇಮಸ್ ನಾಟಕ ಕಂಪನಿಗಳು ಇಲ್ಲಿ ಬೃಹತ್ ಟೆಂಟ್ ಹಾಕಿ ತಿಂಗಳುಗಟ್ಟಲೆ ನಾಟಕ ಮಾಡ್ತವೆ. ಸದಾರಮೆ, ಕುರುಕ್ಷೇತ್ರದಂತಹ ಪೌರಾಣಿಕ ನಾಟಕಗಳಿಂದ ಹಿಡಿದು ಇವತ್ತಿನ ಸಾಮಾಜಿಕ ನಾಟಕಗಳವರೆಗೆ ಇಲ್ಲಿ ಪ್ರದರ್ಶನವಾಗುತ್ತೆ. ಇಡೀ ರಾತ್ರಿ ನಿದ್ದೆ ಬಿಟ್ಟು ನಾಟಕ ನೋಡಿ ಎಂಜಾಯ್ ಮಾಡೋ ಇಲ್ಲಿನ ಜನರನ್ನ ನೋಡೋದೇ ಒಂದು ಅಚ್ಚರಿ. ಇದು ಈ ಜಾತ್ರೆಯ ಅಸಲಿ ಸಾಂಸ್ಕೃತಿಕ ಸಿಗ್ನೇಚರ್. ಈ ನಾಟಕಗಳಿಲ್ಲದ ಬನಶಂಕರಿ ಜಾತ್ರೆಯನ್ನ ಕಲ್ಪಿಸಿಕೊಳ್ಳೋದು ಅಸಾಧ್ಯ. ದೇಶಿ ಮಾಲ್ ಸಂತೆ, ಸಿಗದ ವಸ್ತುವೇ ಇಲ್ಲ. ಇಲ್ಲಿ ನಡೆಯೋ ಸಂತೆ ಇದೆಯಲ್ಲ, ಅದು ಇವತ್ತಿನ ಐಷಾರಾಮಿ ಮಾಲ್ಗಳನ್ನೇ ಸೋಲಿಸುತ್ತೆ. ಬೃಹತ್ ಮಾರುಕಟ್ಟೆ. ಈ ಸಂತೆಯಲ್ಲಿ ಕೃಷಿ ಉಪಕರಣಗಳಿಂದ ಹಿಡಿದು ಹಳೆ ಕಾಲದ ಮರದ ಆಟಿಕೆಗಳು, ಬಣ್ಣ ಬಣ್ಣದ ಗಾಜಿನ ಬಳೆಗಳು ಮತ್ತು ಇಳಕಲ್ ಸೀರೆಗಳ ದೊಡ್ಡ ಲೋಕವೇ ಇಲ್ಲಿದೆ. ದೂರದ ಹಳ್ಳಿಗಳಿಂದ ಜನ ಎತ್ತಿನ ಬಂಡಿಗಳಲ್ಲಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಬಂದು ತಿಂಗಳಿಗೆ ಬೇಕಾದ ಎಲ್ಲ ಗೃಹೋಪಯೋಗಿ ಸಾಮಾನುಗಳನ್ನ ಇಲ್ಲೇ ಶಾಪಿಂಗ್ ಮಾಡ್ತಾರೆ. ಬನಶಂಕರಿಯ ಜಾತ್ರೆಯ ಈ ಸಂತೆ ಅಕ್ಷರಶಃ ಒಂದು ಗ್ರಾಮೀಣ ಆರ್ಥಿಕತೆಯ ಪವರ್ ಹೌಸ್. ಉತ್ತರ ಕರ್ನಾಟಕದ ನಾಟಿ ರುಚಿ, ಇಲ್ಲಿ ರೊಟ್ಟಿ ಹವಾ. ಈ ಜಾತ್ರೆಗೆ ಬಂದು ಇಲ್ಲಿನ ಊಟ ಸವಿಯದಿದ್ರೆ ನಿಮ್ಮ ವಿಸಿಟ್ ಕಂಪ್ಲೀಟ್ ಆಗಲ್ಲ. ಇಲ್ಲಿನ ಬಿಸಿ ಬಿಸಿ ಜೋಳದ ರೊಟ್ಟಿ, ಬದನೆಕಾಯಿ, ಎಣಗಾಯಿ ಮತ್ತು ಶೇಂಗಾ ಚಟ್ನಿಯ ರುಚಿ ಮರೆಯೋಕೆ ಸಾಧ್ಯನೇ ಇಲ್ಲ. ಜೊತೆಗೆ ಇಲ್ಲಿನ ಕೆಂಪು ಖಾರ ಇರೋ ಮಿರ್ಚಿ ಬಜ್ಜಿ ಮತ್ತು ಮಂಡಕ್ಕಿ ಸವಿಯೋ ಮಜ್ಜಾನೇ ಬೇರೆ. ಅಮ್ಮನವರ ಪ್ರಸಾದದ ರೂಪದಲ್ಲಿ ಸಿಗೋ ಹುಗ್ಗಿ ಅಥವಾ ಸಜ್ಜಿಗೆಯ ರುಚಿ ದೇವಲೋಕದ ಅಮೃತದಂತೆ ಇರುತ್ತೆ. ಇಲ್ಲಿನ ಪ್ರತಿ ತುತ್ತಿನಲ್ಲೂ ಉತ್ತರ ಕರ್ನಾಟಕದ ಜನರ ಅಪ್ಪಟ ಪ್ರೀತಿ ಅಡಗಿದೆ. ಪ್ರವಾಸಿಗರ ಪ್ಯಾರಡೈಸ್, ಮಿಸ್ ಮಾಡಲೇಬೇಡಿ. ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋದ್ರೆ ನೀವು ಕೇವಲ ಜಾತ್ರೆ ನೋಡೋದಲ್ಲ, ಸುತ್ತಮುತ್ತ ಇರೋ ವಿಶ್ವವಿಖ್ಯಾತ ತಾಣಗಳನ್ನು ನೋಡಬಹುದು. ಬಾದಾಮಿ ಗುಹೆಗಳು, ಕಲ್ಲಿನಲ್ಲೇ ಕೆತ್ತಿದ ಅದ್ಭುತ ಕಲಾಕೃತಿಗಳು, ಪಟ್ಟದಕಲ್ಲು ಮತ್ತು ಹೈಹೊಳೆ, ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೆಯಲ್ಪಡುವ ಈ ಜಾಗಗಳು ಯುನೆಸ್ಕೋ ಮಾನ್ಯತೆ ಪಡೆದಿದೆ. ಅಂದ್ರೆ ಆಧ್ಯಾತ್ಮಿಕ ಭಕ್ತಿ ಜೊತೆಗೆ ರೋಚಕ ಇತಿಹಾಸದ ಪ್ರವಾಸವು ನಿಮ್ಗಾಗುತ್ತೆ. ಬಾದಾಮಿ ರೈಲ್ವೆ ಸ್ಟೇಷನ್ ನಿಂದ ಈ ದೇವಸ್ಥಾನ ತುಂಬಾ ಹತ್ರ ಇರೋದ್ರಿಂದ ಕನೆಕ್ಟಿವಿಟಿ ವಿಷಯದಲ್ಲಿ ಯಾವುದೇ ಟೆನ್ಷನ್ ಇಲ್ಲ. ಬಾದಾಮಿ ಬನಶಂಕರಿ ಜಾತ್ರೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಉತ್ಸವ ಅಲ್ಲ, ಇದು ಉತ್ತರ ಕರ್ನಾಟಕದ ಜನರ ಜೀವನಾಡಿ ಮತ್ತು ಸಾಂಸ್ಕೃತಿಕ ಹಬ್ಬ.
ಇಲ್ಲಿನ ಕೆಂಪು ಮಣ್ಣಿನ ವಾಸನೆ, ಜನರ ಮುಗ್ಧತೆ, ಆ ರಗಡ್ ಮಾತುಗಳು ಮತ್ತು ಅಮ್ಮನವರ ಶಕ್ತಿ ನಿಮ್ಮನ್ನ ಮತ್ತೆ ಮತ್ತೆ ಇಲ್ಲಿಗೆ ಬರೋ ಹಾಗೆ ಮಾಡುತ್ತೆ. ನೀವು ಅಪ್ಪಟ ಭಾರತೀಯ ಸಂಸ್ಕೃತಿ ಮತ್ತು ಬಿಸ್ನೆಸ್ ಜೋಶ್ ಎರಡನ್ನೂ ಒಂದೇ ಕಡೆ ಎಂಜಾಯ್ ಮಾಡಬೇಕು ಅಂದ್ರೆ ಬಾದಾಮಿಗೆ ಈ ಸಲ ಮಿಸ್ ಮಾಡದೆ ವಿಸಿಟ್ ಕೊಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಬನಶಂಕರಿಯ ಜಾತ್ರೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.